ಹೀರೋ ಆಕ್ಟಿಂಗು ಮತ್ತೆ ಹೀರೋಯಿನ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಫೈಟಿಂಗ್ ಸೀನು, ಸಾಂಗ್ಸ್ ಮಾತ್ರ ಸಖತ್ತಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್. ಅದೇ ಹಳ್ಳಿ ಸೆಂಟಿಮೆಂಟ್ ಆಗಲಿ ಮತ್ತು ಆ್ಯಕ್ಷನ್ ಆಗಲಿ ಮತ್ತು ಲವ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿತ್ತು. ಮೆಸೇಜ್ ಅಂತಂದ್ರೆ ಅದೇ ಅವ್ರ ಆ್ಯಕ್ಷನ್ ಎಲ್ಲ ಚೆನ್ನಾಗಿತ್ತು. ನಮ್ಗೆ ಅದನ್ನೇ ಅಷ್ಟೇ ಸರ್. ಆಯಿತು. ಆಮೇಲೆ ಫೈಟಿಂಗ್ ತುಂಬಾ ಸಕ್ಕತ್ತಾಗಿದೆ. ಎಡಿಟಿಂಗು ಎಲ್ಲ ಸಕ್ಕತ್ತಾಗಿದೆ. ಹೊಸಬ್ರ ಪರ್ಫಾರ್ಮೆನ್ಸಸ್ ಚೆನ್ನಾಗಿತ್ತು, ಅವ್ರ ಎಫರ್ಟ್ಸ್ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್ ದ ಹೋಲ್ ಟೀಮ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಆ್ಯಂಡ್ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ ಅಂತ ಅಂದರೆ ಓವರ್ ಆಲ್ ಮೂವಿ ಮ್ಯೂಸಿಕಲ್ಲೇ ಇದೆ ಅಂತ ಹೇಳ್ಬೋದು. ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಮೂವಿ ತುಂಬಾನೇ ಚೆನ್ನಾಗಿದೆ. ಫ್ರೆಂಡ್ ಅಂತ ಫ್ರೆಂಡನ್ನೇ ಅರ್ಥ ಮಾಡ್ಕೊಳ್ಳಲ್ಲ, ಫ್ರೆಂಡ್ಶಿಪ್ ಏನು ಅನ್ನೋ ಬೆಲೆನೇ ಗೊತ್ತಿಲ್ಲ ಅನ್ನೋ ಥರ ನಡ್ಕೋತಾರೆ. ತುಂಬಾನೇ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ, ಹೊಸ ಮೇಕಿಂಗು, ಒಳ್ಳೆ ಕಂಟೆಂಟ್ ಇದೆ. ಆ್ಯಂಡ್ ಓವರ್ ಆಲ್ ತುಂಬ ಚೆನ್ನಾಗಿ ಹೀರೋಯಿನ್ ಇಬ್ಬರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಓವರ್ ಆಲ್ ಎಲ್ಲರೂ ಆರ್ಟಿಸ್ಟು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮೂವಿನ ಥಿಯೇಟ್ರಲ್ಲಿ ಬಂದು ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ಸ್ಟಾರ್ಟಿಂಗಿಂದ ಕಾಮಿಡಿ ಇರುತ್ತೆ. ಇದು ಈ ಅಣ್ಣ ತಂಗಿ ಅನ್ನೋ ಡೌಟಿಂಗ್ ಇರ್ತಾರಲ್ಲ, ಅವ್ರು ಬನ್ನಿ ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೇದೊಂದು ಇಟ್ಟಿದ್ದಾರೆ ನಿಮಗೆ ಅಂತಾನೆ, ಬಂದು ನೋಡಿ. ಸುಮ್ಮನೆ ಏನೇನೋ ಮಾತಾಡೋದು. ಹೌದು, ಫ್ರೆಂಡ್ ಜೊತೆಲಿ ಚೆನ್ನಾಗೇ ಇರ್ತಾರೆ, ಕುಡಿತಾರೆ, ತಿಂತಾರೆ, ಜೊತೆಲೆ ಇದ್ಬಿಟ್ಟು ಲಾಸ್ಟ್ ಫ್ರೆಂಡ್ಗೆ ಸ್ಕೆಚ್ ಆಗ್ತಾರೆ ಅನ್ನೋದು ಒಂದು ಮೆಸೇಜ್ ತೋರಿಸಿದ್ದಾರೆ. ಒಳ್ಳೆ ಮಾಸಾಗಿ ಕೊಟ್ಟಿದ್ದಾರೆ. ಒಂದು ಆಮೇಲೆ ಲಾಸ್ಟಲ್ಲಿ ಲವ್ ಸ್ಟೋರಿ ಕೊಟ್ಟಿದ್ದಾರೆ. ಆ ಲವ್ ಯಾವ ಥರ ಲಾಸ್ಟಿಗೆ ಉಳ್ಕೊಳ್ಳಲ್ವಲ್ಲ, ಅದೊಂದು ಬೇಜಾರು. ಕ್ಲೈಮ್ಯಾಕ್ಸ್ ಎಲ್ಲ ಬೇಡ, ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಮೇಕಿಂಗ್ ಇದೆ. ಚೆನ್ನಾಗಿತ್ತು ಮೇಡಮ್. ಫಿಲಮಲ್ಲಿ ಹೀರೋನೇ ಚೆನ್ನಾಗಿದ್ರು, ಅವ್ರ ಕಾನ್ಸೆಪ್ಟ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್. ತುಂಬ ಚೆನ್ನಾಗಿದೆ. ಈ ಥರ ಒಂದು ಸಬ್ಜೆಕ್ಟ್ ತುಂಬ ದಿನ ಆಯಿತು ನಾವು ನೋಡಿ. ಇನ್ನೊಂದೇನೆಂದರೆ ಜೊತೆಲಿರೋ ಫ್ರೆಂಡ್ಸೇ ನಮ್ಗೆ ಆಫ್ ಇಡೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ತಿಳ್ಕೊಂಡಲ್ಲೇ ಒಬ್ರ ಬಗ್ಗೆ ಸುಳ್ಳು ಅಪವಾದನೆ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ, ಅದು ಒಂದು ಸುಳ್ಳಿಂದ ಫುಲ್ ಫಿಲಮ್ ಹೋಗುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, ಕಾಡ ಕನಕ ಲವ್ ಸ್ಟೋರಿ ಎಲ್ಲಿಗೆ ಬರುತ್ತೆ, ಅವರಿಬ್ರು ಒಂದಾಗ್ತಾರ ಇಲ್ವಾ ಅಂತ ಮೂವಿಲೇ ಬಂದು ನೋಡ್ಬೇಕು. ಎಂಡಿಂಗ್ ಅಂತೂ ಸಿನಿಮಾ ಜಾಸ್ತಿ ಯೂಶಲಿ ನನಗೆ ಕೇಳಿದ್ರೆ ಏನಂತೀರಿ ಅಂದರೆ, ಫ್ರೆಂಡ್ಸ್ಗೆ ತುಂಬ ಆಪ್ಟ್ ಆಗಿರುತ್ತೆ. ಯಾಕಂದರೆ ಒಂದೇ ತಟ್ಟೆಲಿ ಊಟ ಮಾಡಿರ್ತೀವಿ, ಬಟ್ ನಮ್ಮ ಜೊತೆಲೇ ಊಟ ಮಾಡಿಕೊಂಡು ಜೊತೆಲೇ ಇಟ್ಕೊಂಡು ಗೊತ್ತಿಲ್ಲದೆ ನಮ್ಮ ಬೆನ್ನಿಂದ ಚೂರಿ ಹಾಕ್ತಾರೆ. ಸೊ ಈಗಿನ ಕಾಲದಲ್ಲಿ ದೊಡ್ಡವ್ರು ಹೇಳ್ತಾರೆ, ಮಗನೇ ಹೊರಗೆ ಹೋಗ್ಬೇಕಾದ್ರೆ ಹುಷಾರಾಗಿರು ಅಂತ. ನಾವು ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸು ನಮಗೆ ಮೋಸ ಮಾಡಲ್ಲ ಅಂತ ಅಂದ್ಕೊಂಡು ಹೋಗ್ತೀವಿ. ಯಾರನ್ನ ನಂಬೋದು ಹೇಳಿ ಈಗಿನ ಕಾಲದಲ್ಲಿ ಈ ಥರ ಆದರೆ ಚೆನ್ನಾಗಿದೆ. ತೊಂದರೆ ಆಗುತ್ತೆ. ಅದನ್ನ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹೆಣ್ಣು ತುಂಬಾ ಚೆನ್ನಾಗಿದೆ. ಯಾರು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಸಖತ್ತಾಗಿದೆ ಮೂವಿ, ಮಾಸ್ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಕ್ಲೈಮ್ಯಾಕ್ಸು ಅನ್ಎಕ್ಸ್ಪೆಕ್ಟೆಡು, ಕ್ಲೈಮ್ಯಾಕ್ಸ್ ಎಲ್ಲೂ ರಿವೀಲ್ ಮಾಡಬಾರ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮೂವಿ. ಮಾಸ್ ಮೂವಿ ಇಷ್ಟಪಡೋರು ಖಂಡಿತ ಥಿಯೇಟ್ರಿಗೆ ಬಂದು ನೋಡಬೇಕು. ಮಾಸ್ ಮೂವಿ. ನಾನು ಲೈಫಲ್ಲೇ ಮೂವಿ ಜಾಸ್ತಿ ನೋಡಲ್ಲ. ಈ ಮೂವಿ ಸಖತ್ತಾಗಿದೆ ಅಂತ ರಿವ್ಯೂ ನಾನೇ ಕೊಡ್ಬೇಕಂತ ನಿಮ್ಮ ಎದುರಿಗೆ ಬಂದು ರಿವ್ಯೂ ಕೊಡ್ತಿದ್ದೀನಿ. ಆನೆಸ್ಟ್ ರಿವ್ಯೂ ಇದು. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಬೇಕು. ಚೆನ್ನಾಗಿದೆ. ಆಗಿರ್ಬೋದು, ಎನಿಥಿಂಗ್, ಫೈಟ್ ಆ್ಯಂಡ್ ಲವ್ ಸೀನ್ಸ್, ಫ್ಯಾಮಿಲಿ, ಸೂಪರ್. ಕ್ಯಾರೆಕ್ಟರ್ ಎಲ್ಲ ಹೊಸ ಕ್ಯಾರೆಕ್ಟರ್, ಸೊ ಎಲ್ಲ ಇಷ್ಟ ಆಯಿತು. ಅದರಲ್ಲಿ ನನಗೆ ಫೈರ್ ಇದೆ ಅಲ್ಲ, ಲೈಕ್ ಬ್ಯಾಕ್ಗ್ರೌಂಡ್ ಫೈರ್.